ಎತ್ಕೋಬೇಕು. ಎಲ್ಲಿ ಹೋಗಿದ್ದೆ ನೀನು? ನಾ ಇನ್ನು ಈಗ ಬರ್ತಾ ಇವನಿ. ಮತ್ ಬಾಗಿಲು ಹಂಗೆ ತೆರ್ಕೊಂಡೈತೆ. ಅಕ್ಕಾರು ಇರ್ಲಿಲ್ಲ, ಯಾರು ಇರ್ಲಿಲ್ಲ. ನಾನು ಹಂಗೆ ಹೊಂಟಿದ್ದೆ ನೋಡು. ನಾನ್ ಕೆಲ್ಸಕ್ಕೆ ಬರೋ ಒತ್ತಾಗ್ನಿಲ್ವಾ, ಅದಕ್ಕೆ ತೆಗ್ದವ್ರೆ. ನಿದ್ದೆ ಹೋಯ್ತಾ ಇರ್ಬೇಕು. ತಡಿ, ಪಾತ್ರೆ ತಕಬತ್ತೀನಿ. ತಕಮ್ಮ. ಏಯ್, ಮೆಲ್ಲಗೆ ಹಾಕ್ಲಾ? ನಿನ್ನೆ ಸಾಯಂಕಾಲ ಅಕ್ಕ ಅವ್ರಿಗೆ 8 ಆಣೆ ಕೊಡ್ಬೇಕಾಗಿತ್ತು. ತಕ ಕೊಟ್ಬಿಡು. ಏಯ್, ಜೋಬ್ನಾಗ ಹಾಕ್ಲಾ? ಹೋಯ್ತೀನಿ. ಆಯ್ತು. ಅವತ್ತು ಕೊಡ್ತೀನಿ ಅಂತ ಹೇಳಿದ್ಯಲ್ಲ ದೊಡ್ಡ. ಸೀಸನ್ ದುಡ್ಡು ಹಾಕಣ್ಣ. ನಾ ಕೇಳಿದ್ದಿಷ್ಟ. ಇರ್ಲಿ ಮಡಿಕ್ಯ. ಯಾವ ನೀನ್ ಸಂಡಕ್ಕಿಟ್ಟಿರ್ಲಿ. ಯಾರು? ಕಾಮತ್ ಕಾಂಪೌಂಡ್ ಎದುರುಗಡೆ ಇರೋ ಮಧು ನಿವಾಸದಲ್ಲಿ ಒಂದು ಕೊಲೆ ಆಗಿದೆ. ಹಲೋ, ಯಾರು ಮಾತಾಡ್ತಾ ಇರೋದು? Good morning, sir. Good morning. Come in. Take your seat. ಆ ರಿಪೋರ್ಟ್ಸ್ ತಂದಿದ್ದೀರಾ? ತಂದಿದ್ದೀನಿ ಸರ್. ಸರ್, ಕೊಲೆಗ 2 ಚಾಕುವಿನಿಂದ ಕೊಲೆ ಮಾಡಿದ್ದಾನೆ. ಒಂದು ಚಾಕುವಿನ ಮೇಲೆ ಯಾವುದೇ ರೀತಿಯ ಕೈಬೆರಳಿನ ಗುರುತುಗಳಿಲ್ಲ. ಓಹೋ, ಹಾಗೋ? ಕೊಲೆಗಾರ ಬಹಳ ಬುದ್ಧಿವಂತ ಅಂತ ಕಾಣಿಸುತ್ತೆ. ಇನ್ನೊಂದು ಚಾಕುವಿನ ಮೇಲೆ ಕೈ ಬೆರಳುಗಳ ಗುರುತುಗಳಿವೆ ಮತ್ತು ವಸ್ತುಗಳ ಮೇಲೆ ಬೇರೆ ಕೈ ಬೆರಳಿನ ಗುರುತುಗಳಿವೆ. ಒಂದಕ್ಕೊಂದು ಸಂಬಂಧ ಇಲ್ಲ. ಈ ಕೊಲೆ ಇಬ್ಬರಿಂದ ನಡೆದಿರ್ಬೋದು ಅಂತ ನನ್ಗನ್ಸುತ್ತೆ. ಐ ಸಿ. ಈ ಕೇಸ್ನ ಸಿಬಿಐ ಡಿಪಾರ್ಟ್ಮೆಂಟ್ಗೆ ಒಪ್ಸೋದು ಒಳ್ಳೇದು ಅನ್ಸುತ್ತೆ. ಹೌದು ಸರ್. ಹಲೋ, ಸಿಬಿಐ ಕಮಿಷನರ್ ಕೊಡಿ. May I come in, sir? Yes. Good morning, sir. Good morning. Take your seat. Thank you, sir. Fine. Thank you. How is your happy married life? Fine, sir. Really? ಹೌದು ಸರ್. I see. ಮಿಸ್ಟರ್ ಶರಣ್, ಇಷ್ಟು ಬೇಗ ನಿಮಗೆ ತೊಂದರೆ ಕೊಡಬಾರ್ದಿತ್ತು. ಆದ್ರೆ ಏನ್ ಮಾಡೋದು, ನಮ್ಮ ಇಲಾಖೆಗೆ ನಿಮ್ ಸೇವೆ. ಅದೇನು ಹೇಳಿ ಸರ್, ಇಲಾಖೆ ಸೇವೆಗೋಸ್ಕರ ನಾನು ಯಾವ ಸಿದ್ಧವಾಗಿದ್ದೀನಿ. ಥ್ಯಾಂಕ್ ಯು. ಈ ಕೇಸ್ನ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ಸಾಧ್ಯವಾದಷ್ಟು ಬೇಗ ಅಪರಾಧಿನ ಒಪ್ಪಿಸಿ. ಹಾ, ವಿಶ್ ಯು ಬೆಸ್ಟ್ ಆಫ್ ಲಕ್. ಮಾಡಿ ಸರ್.
ನಾನಲ್ದೆ ಬೇರೆ ಯಾರು ಬಂದ್ರು ಬೀಗ ತೆಗಿಬೇಡಿ. ಎಸ್ ಸರ್. ಸಾರಿ ಡಾರ್ಲಿಂಗ್, ಲೇಟ್ ಆಯ್ತು. ನೋಡು, ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯ್ತು. ಪಿಕ್ಚರ್ ತಾನೆ, ಸೆಕೆಂಡ್ ಶೋ ಹೋದ್ರೆ ಆಯ್ತು. ಸಾರಿ ಅಂದ್ಮೇಲೂ ಕೋಪನಾ? ಕಮ ಸ್ಮೈಲ್ ಸ್ಮೈಲ್ ಸ್ಮೈಲ್. ದಟ್ಸ್ ರೈಟ್ ಡಾರ್ಲಿಂಗ್. ಏನದು ಒಲೆ ಮಾಡ್ಬಿಡು ತಲೆನ ಬ್ಯಾಗಲ್ಲಿ ತುಂಬ್ಕೊಂಡು ಹೋಗ್ತಾ ಇದ್ದೇನೋ? ಏನಾದ್ರು ಕಂಡ್ಬಿಡ್ತಾ ಇದೆಯಾ? ಇನ್ನೆರಡು ಕಣ್ಗಳು ಕಿತ್ಬಿಟ್ಟು ಜಾಮೂನ್ ಮಾಡಿ ತಿಂದ್ಬಿಡ್ತೀನಿ, ಗೊತ್ತಾ? ನಮ್ ಸಾಹೇಬ್ರು ಇದುವರೆಗೆ ಎಷ್ಟು ಜನ ಕಣ್ ಕಿತ್ತು ತಿಂದವ್ರು ಗೊತ್ತಾ? ಮುಚ್ಚ. ಏಯ್, ಏನಿದೆ ತೆಗಿಯೋ, ತೆಗಿ. ಯಾಕೆ ಹೋಗ್ತಾ ಇದೆ ನೀನು? ಲಕ್ಕೋರೆ ಕೊಲೆಗಾರ ಅಂತೇಳಿ ಕಮ್ಮಿ ಕಮ್ಮಿ ಇರ್ಬೇಕಾಯ್ತು, ಗೊತ್ತಾ? ಏಯ್ ಹೋಗ, ಏಯ್ ಹೋಗ ಹೋಗ, ಏಯ್ ಬರ. ಒಳ್ಳೆ ಬರೀ ಇಲ್ಲಿ ಕಾಕನ ಮನೆ ಯಾವುದು? ಕಾಕಾ, ಕಾಕಾ, ನಮಸ್ಕಾರ. ಬುದ್ಧಿ ಒಂದೇ ಬುದ್ಧಿ. ಕುಂತ್ಕೊಳ್ಳಿ ಬುದ್ಧಿ. ನೀವ್ ಯಾಕೆ ಬರೋಕ್ ಹೋದ್ರಿ ಬುದ್ಧಿ? ಹೇಳ್ ಕಳ್ಸಿದ್ರೆ ನಾನೇ ಬಂದ್ಬಿಡ್ತಿದ್ನಲ್ಲ ಬುದ್ಧಿ. ಕಾಫಿ ಟೀ ಅದೆಲ್ಲ ಏನೂ ಬೇಡ, ನೀರ್ ಸಾಕು. ಬಂದೆ ಬುದ್ಧಿ. ತಗೊಳ್ಳಿ ಬುದ್ಧಿ. ಸಲ ಬರ್ಬೇಕು. ಆಗ್ಲಿ ಬುದ್ಧಿ. ಗುಡ್ ಮಾರ್ನಿಂಗ್ ಸರ್. ಬನ್ನಿಲ್ಲಿ. ಎಸ್ ಸರ್. ಇವ್ರ ಮೇಲೆ ಒಂದು ಕರೀತೀರಿ. ಆಯ್ತು ಸರ್. ಎಸ್ ಸರ್. ಏಯ್, ಇವ್ರ ಮೇಲೆಲ್ಲ ಒಂದು ಕಣ್ಣಿಟ್ಟಿರ್ಬೇಕು, ಗೊತ್ತಾಯ್ತಾ? ಅಲ್ಲಿ ನೋಡ್ರೆ ಯಾವಾಗಲೂ ಏನ ಕಾಯ್ಕೊಂಡಿರ್ಬೇಕು, ಇಲ್ಲಿ ನೋಡ್ರೆ ಇವ್ರನ್ನೆಲ್ಲ ಕಾಯ್ಬೇಕಾ? ಏಯ್ ಮುಚ್ಚ ಬಾಯ್. ಡ್ಯೂಟಿ ಡ್ಯೂಟಿ ಬರ ಬರ. ಹಲೋ ಸರ್, ನಿಮ್ಮ ಮಿಸ್ಸಸ್ ಇಂದ ಫೋನ್ ಬಂದಿತ್ತು. ನೀವು ಬಂದ ತಕ್ಷಣ ಮನೆ ಕಳಿಸಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಬುದ್ಧಿ, ಊಟಕ್ಕೆ ತಟ್ಟೆ ಇಡ್ಲಾ? ನೀನು ಊಟ ಮಾಡಿದ್ಲಾ? ಇಲ್ಲ ಬುದ್ಧಿ, ನೀವು ಬರ್ತೀರಾ ಅಂತ. ಸರಿ, ನೀನು ಊಟ ಮಾಡು, ನಾವು ಆಮೇಲೆ ಊಟ ಮಾಡ್ತೀವಿ. ಹಾ.
ಕಮೇನ್ ಅಯ್ಯ ಬಾ ಕೂತ್ಕೋ. ಏನಯ್ಯ ಮದುವೆ ಆದ್ಮೇಲೆ ನಮ್ಮನ್ನೆಲ್ಲ ಮರ್ತೆ ಬಿಟ್ಟಲ್ಲ? ನನ್ನ ಕೆಲಸ ನಿಂಗೆ ಗೊತ್ತಲ್ಲಮ್ಮ, ಹೊತ್ತು ಗೊತ್ತು ಒಂದೂ ಇರಲ್ಲ. ಈಗ ನನ್ನಿಂದ ಏನಾಗ್ಬೇಕಾಗಿತ್ತು? ಮೊನ್ನೆ ಕಾಮತ್ ಕಾಂಪೌಂಡ್ ಎದುರುಗಡೆ ರವಿ ಅನ್ನೋ ಹುಡುಗ ಮಾಡಿ ಮೇಲಿಂದ ಬಿದ್ದು ತಲೆಗೆ ಪೆಟ್ ಮಾಡ್ಕೊಂಡಿದ್ದ. ಎಸ್ ಎಸ್, ಈಸ್ ಮೈ ಪೇಷಂಟ್. ನಾನು ಈಗಲೇ ನೋಡ್ಬೇಕಲ್ಲ. ಹಾಗೇನು, ನಡಿ ಹೋಗೋಣ. ಆ ಹುಡುಗನ ಸಮಾಚಾರ ಏನು? ಆರೋಗ್ಯದಲ್ಲಿ ಚೆನ್ನಾಗಿದ್ದಾನೆ, ಆದ್ರೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಅವನಿಗೆ ಏನಾಗಿರ್ಬೋದು? ನನ್ಗನ್ಸುತ್ತೆ ಆ ಹುಡುಗ ಏನೋ ಕನಸು ಇಲ್ಲ ಭಯಾನಕವಾದ ದೃಶ್ಯ ನೋಡಿ ಹೆದರಿರ್ಬೇಕು ಅಂತ. ಎಕ್ಸಾಕ್ಟ್ಲಿ ಹಾಗೆ ಇರ್ಬೋದು ಅನ್ಸುತ್ತೆ. ನೀನ್ ಹೇಗೆ ಹೇಳ್ತೀಯಾ? ಅವನು ಬಿದ್ದ ಸ್ಥಳದಲ್ಲಿ ಒಂದು ಕೊಲೆ ಆಗಿದೆ, ಆ ಕೊಲೆ ವಿಟ್ನೆಸ್ ಆಗಿರ್ಬೇಕು ಅಂತ ನನ್ನ ಊಹೆ. ಓ ಐ ಸಿ. ಆ ಹುಡುಗ ಸಾಧ್ಯವಾದಷ್ಟು ಬೇಗ ಪ್ಲೀಸ್ ನನಗೋಸ್ಕರ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಸಿ ಯು. ಬರ್ತೀನಿ. ಸಿ ಯು. ಬೆಳಿಗ್ಗೆ ಬೆಳಿಗ್ಗೆ ಒಳ್ಳೆ ಅನಿಷ್ಟ ಮಗ ನೋಡ್ತಾ ಇದೆಯಲ್ಲೋ. ಏನ ನೋಡ್ತಾ ಇದೆಯಾ? ಬಾರೋ ಬಾರೋ. ಓಕೆ ಓಕೆ, ಸಿ ಯು. ಎಸ್ ಪ್ಲೀಸ್. ಸಿಗಾರ್ ಲೈಟರ್ ಮೇಲಿನ ಬೆರಳಿನ ಗುರುತು ಹಾಗೂ ಕೊಲೆ ಮಾಡಿರೋ ಚೂರಿ ಮೇಲಿನ ಬೆರಳಿನ ಗುರುತು ಒಂದೇ ಆಗಿದೆ ಸರ್. ಇಸ್ ಇಟ್? ಯಾ, ವೆರಿ ಗುಡ್. ನಾನು ಕೊಂದು ಇಲ್ಲ, ನಾನು ಕದ್ದು ಇಲ್ಲ ಬುದ್ಧಿ ಅಂತ ಕೆಲಸ ಮಾಡೋನಲ್ಲ ಬುದ್ಧಿ ನಾನು. ನೀನ್ ಕೊಲೆ ಮಾಡಿಲ್ಲ ಅಂದ್ರೆ ಆ ಚೂರಿ ಮೇಲೆ ಬೆರಳಿನ ಗುರುತು ಹೇಗೆ ಬಂತು ಹೇಳು? ಕಮಾನ್. ಹೇಳ್ತೀನಿ ಬುದ್ಧಿ, ನಾನು ಕಂಡಿದ್ನೆಲ್ಲ ಹೇಳ್ತೀನಿ. ಆ ದಿವಸ ಅವರೇ ಇಷ್ಟೇ ಬುದ್ಧಿ ನೋಡ್ದಿದ್ದು. ಯಾವ ರಾಣಿಗೂ ಇಷ್ಟೇ ಬುದ್ಧಿ. ನೀನು ಎಷ್ಟು ದಿವಸ ಕೆಲಸ ಮಾಡ್ತಾ ಇದೀಯಾ? ನಾನು 4-5 ತಿಂಗಳಿಂದ ಕೆಲಸ ಮಾಡ್ತಾ ಇದೀನಿ. ರಾಜಶೇಖರ್ ಬಗ್ಗೆ ನಿಂಗೆ ಹೆಂಗ್ ಗೊತ್ತು? ನನ್ ತಣಿ ಬುದ್ಧಿ, ಅವ್ರ ವಿಷಯ ನನಗೇನು ಗೊತ್ತಿಲ್ಲ ಬುದ್ಧಿ. ನಿಜ ಯಾವುದು ಸುಳ್ಳು ಯಾವುದು ಅಂತ ಬಹಳ ಬೇಗ ಗೊತ್ತಾಗುತ್ತೆ. ನಾನು ಹೇಳ್ಕಳಿಸಿದ ತಕ್ಷಣ ಬರಬೇಕು. ಅಪ್ಪಣೆ ಬುದ್ಧಿ.
ಸ್ಪೆನ್ಸರ್ ಸಿಗರ್ ಬಾಕ್ಸ್ ಕೊಡಿ. ಮನವಿಲ್ಲಿನ ರೂಪದ ನೋಡಿ ಮನವಿಲ್ಲಿನ ರೂಪದ ನೋಡಿ ಮುಗಿಲೇ ಸಂವಿಲನದ ಸಂವಾದದ ಮರೆಯಲಿ ಗೀತೆಯ ಸಾಲು ಮಾತಿನ ಮರೆಯಲಿ ಗೀತೆಯ ಸಾಲು ಕುಡಿಯೇ ಎಲ್ಲಿಗ್ಲ ಹೋಗಿದ್ದೆ? ನಾನು ಮರುವಾದೆ ತೆಗಿಯಕ್ ಹೋಗಿದ್ಯಲ್ಲ, ನಿನ್ಗೂ ಆ ರಾಮಣ್ಣನ ಮಗಳಿಗೂ ಏನ ಸಂಬಂಧ? ಮಗಳ ಏನ ಸಂಬಂಧ? ನಾನು ಅವಳನ್ನ ಮದುವೆ ಆಗ್ತೀನಿ. ಏನೋ ಮದುವೆ ಆಗ್ತೀನಿ? ನಿನ್ ಯೋಗ್ಯತೆಗೆ ಮೂರ್ಖ, ಸಂಪಾದನೆ ಮಾಡೋದಕ್ಕಾಗೋದಿಲ್ಲ, ಮದುವೆ ಆಗ್ತೀಯಲ್ಲ? ಮದುವೆ ಮದುವೆ ಆಗ್ತೀಯಲ್ಲ? ಯಾರಲ್ಲ ಅಪ್ಪ? ಏನಾಗ್ತರು ಕೊಟ್ಕೊಂಡು ನೋಡ್ತೀಯ?
ಇಲ್ಲ ನಾನ್ ಮೈ ಮೇಗೆ ಕೈ ಮಾಡೋ ಗಂಟ ಬಂದ್ಬಿಟ್ಟೆಲ್ಲ ನೀನು ಹ? ಹೋಗ್ಲಾ ಅದ್ ಎಲ್ಲಿಗೆ ಹೋಗ್ತೀವಿ ಹೋಗ್ಲಾ ಇನ್ನೊಂದ್ ದಪ ನಮ್ಮ ಮನೆ ಕಾರ್ ಮಡಗ್ ನೋಡು ಕಾರ್ ಮುರಿದು ಬಿಡ್ತೀನಿ ಗೌರಿ 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 ಯಾಕೆ ಹೇಳ್ತಾ ಇದೀಯಾ ಏನಾಯ್ತು ನಿನ್ ಜೊತೆ ತಿರುಗಾಡಿದ್ದಕ್ಕೆ ಗೌರಿ ಅಳ್ಬೇಡ ಗೌರಿ ಇನ್ನೊಂದ್ಸಲ ನಿನ್ ಜೊತೆ ತಿರುಗಾಡೋದನ್ ಕಂಡ್ರೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಗೌರಿ ನಿನ್ಗೋಸ್ಕರ ಮನೆ ಬಿಟ್ಟು ಬಂದಿದ್ದೀನಿ. ರಾಜ ಗೌರಿ ನೀನ್ ನನ್ ಜೊತೆ ಎಲ್ಲಿಗೆ ಬೇಕಾದ್ರೂ ಬರ್ತೀಯಾ? ಬರ್ತೀನಿ ರಾಜ, ನಡಿ ಈಗ ಎಲ್ಲಾದ್ರೂ ದೂರ ಹೊರಟೋಗೋಣ. ಹೋಗೋಣ ಗೌರಿ ಹೋಗೋಣ, ಆದ್ರೆ ಈಗಲೇ ಬೇಡ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ, ನೀನಿಗೆ ಮನೆಗೆ ಹೋಗು ಬಾ. ಎಕ್ಸ್ಕ್ಯೂಸ್ ಮಿ ಸರ್, ತಗೊಳ್ಳಿ. ಕೊಲೆ ನಡೆದ ಸ್ಥಳದಲ್ಲಿ ಸಿಕ್ಕ ಸಿಗಾರ್ ಮೇಲಿನ ಬೆರಳು ಗುರುತು ಹಾಗೂ ನಿನ್ನೆ ನೀವು ಕೊಟ್ಟ ಸಿಗಾರ್ ಮೇಲಿನ ಬೆರಳು ಗುರುತು ಒಂದೇ ಆಗಿದೆ. ಇಸ್ ಇಟ್? ಹಾಂ. ನೋಡಿ, ಈ ವ್ಯಕ್ತಿ ಯಾವಾಗ ಎಲ್ಲಿರ್ತಾನಂತ ನನಗೆ ಇನ್ಫಾರ್ಮ್ ಮಾಡಿ. ಓಕೆ ಸರ್. ಏನ್ ಕಾಕ ಎಲ್ಲ ಕೆಲಸ ಒಬ್ಬನೇ ಮಾಡಕತ್ತಿ? ನಿನ್ ಮಗ ಇನ್ನೇನು ದುಡ್ದು ಹಾಕುಕ್ ನಾನೊಬ್ಬ ಇವನಿ ನೋಡು, ಚಂದಾಗಿ ತಿಂದು ತಿಂದು ದೇವ್ರಿಗೆ ಬಿಟ್ಟು ಗೂಳಿ ಹಂಗ್ ಬೆಳೆದವನೆ. ಕತ್ತಗಾಗೋ ವಯಸ್ಸಾದ್ರು ಒಂದ್ ಕೆಲಸ ಹುಡುಕೋಬೇಕು ಅನ್ನೋ ಬುದ್ಧಿ ಬೇಡವಾ? ಏನೋ ಕೋತ್ರ ಗೇಟ್ ಹಾಕ್ದೆ, ಅದಕ್ಕೆ ಮನೆಗೆ ಬರುದೇ ಬಿಟ್ಬಿಡುದ. 1 ವಾರ ಆಯ್ತು ಮನೆಗೆ ಬಂದಿಲ್ಲ, ಇದ್ರಷ್ಟು ಬಿಟ್ರಷ್ಟು. ಅಯ್ಯೋ ನನ್ ಶಿವ, ಎಲ್ಲಿ ಹೋಗ್ತಾನೆ ಬಿಡು ಕಾಕ, ಎಲ್ಲೋ ಅವನು ಸ್ನೇಹಿತರ ಮನೆ ಹೋಗಿರ್ಬೇಕು. ಕೋಪ ಹೇಳಿದ್ಮ್ಯಾಕೆ ಅವನೇ ಬರ್ತಾನೆ. ಈ ಸಲ ಅವನು ಬಂದ್ಮ್ಯಾಕೆ ಪ್ರೀತಿಯಿಂದ ಮಾತಾಡು. ಮಕ್ಕಳು ದೊಡ್ಡವ್ರದ್ಮ್ಯಾಕೆ ಅವನ ಮೇಲೆ ಕೈ ಮಾಡಬಾರ್ದು, ತಿಳಿತಲ್ಲ? ಬರ್ತೀನಿ, ಗೊತ್ತಾಯ್ತಿದೆ. ಯಾರು ಇನ್ಸ್ಪೆಕ್ಟರ್ ಚರಣ್ ಅವರ ಮಾತಾಡ್ತಿರೋದು? ಮಧು ನಿವಾಸದಲ್ಲಿ ಮಾಲಾಳ್ ಕೊಲೆ ಆದಾಗ ಅವಳು ಒಡವೆ ಸಹ ಕಳವಾಗಿತ್ತಲ್ಲ? ಹೌದು. ಆ ಹಳೆ ಒಡವೆಗಳು ಚಿಕ್ಕಪೇಟೆಯಲ್ಲಿರೋ ವಿಶ್ವಾಸ್ ಲಾಲ್ ಘಾತಕ್ ಚಂದ್ ಅಂಗಡಿನಲ್ಲಿದೆ. ಆ ಒಡವೆ ಹಿಂದೆ ಮಾಲಾ ರಾಜಶೇಖರ್ ಅನ್ನೋ ಹೆಸರಿದೆ. ಹಲೋ, ಯಾರು ಮಾತಾಡ್ತಿರೋದು? ಹಲೋ, ಯಾರು ಮಾತಾಡ್ತಿರೋದು? ಹಲೋ. ಇದು ನಕಲಶಾಹಿ ಅಚ್ಚಾಸ ಕೊಡ್ತೀನಿ. ನೋಡಿ, ಇದು ಮಜ್ಬೂತ್ ಚಾಹಿಯ. ನೋಡಿ, ಇದು ನೀವೊಂದ್ ಕೆಲಸ ಮಾಡಿ, ಮೇಲ್ ಹೋಗಿ ನೀವು ಬೇಕಾದ್ ಸಿಗುತ್ತೆ, ಅಲ್ಲಿ ಕೊಡ್ತಾರೆ. ಹೀಗೆ ಮೇಲ್ ಹೋಗಿ. भेज दूंगा. आदाब शेठ जी, आदाब. बैठिए. मैं आपकी क्या सेवा कर सकता हूँ? शेठ जी, हमको एक अच्छा सा नकलश चाहिए. अच्छा सा, मैं आपको दिखाऊंगा. नहीं शेठ जी, इससे अच्छा सा ये चलेगा? नहीं शेठ जी, नहीं. हमको ऐसा चीज दिखाओ कि उस चीज को दिल से हमारा दिल भड़क जाए एकदम. पुराना चलेगा? हाँ सेठ जी, इन पुराना चीजों के पीछे हमारा बीवी इतना पागल है कि सपने में बोलती है पुराना चीज लेके आओ, पुराना चीज लेके आओ. ऐसी चीज दिखाऊंगा, आपकी बेगम खुश हो जाएगी. अरे वाह वाह, दिखाओ. ये हमारी दुकान की सबसे अच्छी चीज है. सर जी, ये चीज हमारे दिल को बहुत पसंद हुआ. हमारा दिल बोल रहा है कि हम तुम्हारा क्या सेवा कर सकते हैं. आप क्या कर रहे हैं? सर जी, क्या आप ये बता सकते हैं कि ये चीज आपको कहाँ से मिली?
आप पूछिए क्या करेंगे? हम पूछिए ये बताएंगे कि आपको ಕನ್ನಡದಲ್ಲಿ ಮಾತಾಡೋ ಸೆಟ್ ಯಾರಂತ ಗೊತ್ತಾಗ್ಬೇಕಾ? ನಾನೇ CID ಇನ್ಸ್ಪೆಕ್ಟರ್ ಚರಣ್. ಗೊತ್ತಿಲ್ಲ. ಕಾಮತ್ ಕಾಂಪೌಂಡ್. ನನಗೆ ಗೊತ್ತಿಲ್ಲ. ಸಾರಂಗಿನಲ್ಲಿದ್ದಾನೆ. ನೀನು ಈ ಗುಂಪು ಸೇರಿದ್ಯಾ? ಏಯ್ ರಘುವಲ್ಲಿ, ನಂಗೆ ಗೊತ್ತಿಲ್ಲ. ಯು ಹೊಡಿಬೇಡಿ, ಹೇಳ್ತೀನಿ. ಕಬ್ಲಲ್ಲಿದ್ದಾನೆ. ಹೇಳು ಮೇಲೆ. ನಮ್ ಕ್ಲಬ್ನಲ್ಲಿ ಭಾರಿ ಗಲಾಟೆ ನಡೀತಾ ಇದೆ ನೋಡು. ಯಾವ ಒಂದ್ ಕೈ ನೋಡ್ಕೊಂಡ ನಡಿಯ. ಬಾಣ ಕೊಲೆ ಮಾಡಿಲ್ಲ ಸರ್, ಖಂಡಿತವಾಗ್ಲೂ ನಾನು ಕೊಲೆ ಮಾಡಿಲ್ಲ ಸರ್. ಮಾಲಾ ಕೊಲೆ ಆದಾಗ ನೀನೆಲ್ಲಿದ್ದೆ? ಸೆಂಟ್ರಲ್ ಜೈಲಿನಲ್ಲಿದ್ದೆ. ಏನ್ರಿ ನೀವು ಅಡಿಗೆ ಮಾಡಕ್ಕೆ ಬಿಡಲ್ಲ? ಅಡಿಗೆ ಆಮೇಲೆ ಮಾಡುದಂತೆ ತಾನೆ. ಕೂಗಾಡಲಿ ಊರೇ ಬುದೈ 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 ಗುಡ್ಬಳೆ ಸರ್. ಎಲ್ಲೋ ಸಾಹೇಬ್ರು ಬಂದ್ರೆ ಅನ್ಕೊಂಡ್ಬಿಟ್ಟಿದ್ದಲ್ಲೋ. ಬಳಿ ಬಳಿ. ನೀನ್ ಈ ರೀತಿ ನಿದ್ರೆ ಮಾಡೋದನ್ನ ಇನ್ನೊಂದ್ಸರಿ ನೋಡಿದ್ರೆ ನಿನ್ನ ಪರ್ಮನೆಂಟ್ ಆಗಿ ಮನೆ ಕಳಿಸ್ಬೇಕಾಗತ್ತೆ. ಬನ್ನಿ ಸರ್, ಬನ್ನಿ. ಹಲೋ, ರಾಜಶೇಖರ್ ಇದ್ದಾರಾ? ಯಾರ್ಯಾರು ಮಾತಾಡ್ತಿರೋದು?
ಇನ್ಸ್ಪೆಕ್ಟರ್ ಚರಣ್. ನಮಸ್ಕಾರ ಸರ್. ಅವರಿಲ್ಲ ಸರ್. ಅವ್ರ ಹತ್ರ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಅವ್ರು ನನಗೆ ಬರಕ್ಕೆ ಹೇಳಿದ್ರು. ನಿಮ್ಗೆ ಬರ್ಲಿಕ್ಕೆ ಹೇಳಿದ್ರ ಸರ್? ಅವ್ರೀಗ ಎಲ್ಲಿ ಸಿಗ್ಬೋದು? ನನಗೆ ಗೊತ್ತಿಲ್ಲ ಸರ್. ಆದ್ರೆ PS ಸಾಹೇಬ್ರ ಹತ್ರ ಮಾತಾಡ್ತಾ ಇದ್ರು. ವ್ಯಾಲಿ ವ್ಯೂ ನಲ್ಲಿ ಯಾರೋ ಡೆಲ್ಲಿ ಪಾರ್ಟಿ ಬರ್ತಾರೆ, ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಎಕ್ಸ್ಕ್ಯೂಸ್ ಮೈ, ರಾಜಶೇಖರ್ ಇದ್ದಾರಾ? ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ಮಾತು ಕನೆಕ್ಷನ್ ಕೊಡಿ. ಇನ್ಸ್ಪೆಕ್ಟರ್ ಚರಣ್ ನಮ್ಮ ಕೇರ್ ಮಾಡಿದ್ರೆ ನಿಮ್ಮ ಹತ್ರ ಬರ್ತಿದ್ದಾನೆ. ಹಲೋ, ಪ್ಲೀಸ್ ಟೇಕ್ ಯುವರ್ ಸೀಟ್. ಕಾಫಿ ಆರ್ ಟೀ? ಏನು ಬೇಡ. ಸಿಗಾರ್? ನೋ ಥ್ಯಾಂಕ್ಸ್. ನಾನು ನಿಮಗೆ ಏನ್ ಸಹಾಯ ಮಾಡಬಲ್ಲೆ? ನಾನು ನಿಮ್ಮ ಹತ್ರ ಸಹಾಯ ಕೇಳಕ್ ಬಂದಿಲ್ಲ ಮಿಸ್ಟರ್ ರಾಜಶೇಖರ್. ಮಾಲಾ ಕೊಲೆ ಬಗ್ಗೆ ವಿಚಾರಿಸಕ್ ಬಂದಿದ್ದೀನಿ. ಮಾಲಾ? ಯಾವ ಮಾಲಾ? ನಿಮ್ಮ ಮಾಲಾ. ಮೊನ್ನೆ ಕೊಲೆ ಆದ್ಲಲ್ಲ, ಆ ಮಾಲಾ. ಸಿಗಾರ್ ಬಹಳ ಚೆನ್ನಾಗಿದೆ ಅಲ್ಲ? ಹಾ, ಹೌದು. ಯಾಕೆ? ಈ ಸಿಗಾರ್ ತುಂಡುಗಳಿಗೂ ಮಾಲಾನ್ ಕೊಲೆಗೂ ಬಹಳ ಹತ್ತಿರ ಸಂಬಂಧ ಇದೆ. ಈ ಸಿಗಾರ್ ಮೇಲಿರೋ ಬೆಳ್ಳಿನ ಗುರುತು ಬೇರೆ ಯಾರ್ದು ಅಲ್ಲ, ಬಡವರ ಬಂಧು, ಸಮಾಜ ಸುಧಾರಕ ಮಿಸ್ಟರ್ ರಾಜಶೇಖರ್ದು. ಮಿಸ್ಟರ್ ಚರಣ್, ಮಾಲಾ ನನ್ನ ದೂರದ ಸಂಬಂಧಿ. ನನ್ನನ್ನು ಬಿಟ್ಟರೆ ಅವಳಿಗೆ ಯಾರೂ ಇಲ್ಲ. ಅವಳು ನನ್ನ ಆಶ್ರಯ ಕೇಳ್ಕೊಂಬಂದ್ಲು, ನಾನು ಅವಳಿಗೆ ಆಶ್ರಯ ಕೊಟ್ಟೆ. ಅವಳು ಕಷ್ಟ ಸುಖವಿತ್ತು. ಇನ್ನು ಮಾಲಾ ಕೊಲೆ ಆದಾಗ ನಾನು ಅಶೋಕ ಹೋಟೆಲ್ನಲ್ಲಿ ಚೀಫ್ ಗೆಸ್ಟ್ ಆಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ನಲ್ಲಿದ್ದೆ. ಸರಿಯಾದ ಆಧಾರಗಳಿಲ್ಲದೆ ಬಾಯಿಗೆ ಬಂದ ಹಾಗೆ ಬಗಳ್ಬೇಡಿ. ನಿಮ್ ಬಾಯಿನ ನಾನು ಮುಚ್ಚಿಸಬಲ್ಲೆ. ನಿಜಾಂಶ ಏನಿದೆ ಅಂತ ಬಿಡಿಸಿ ಹೇಳಿ. ನಿಮಗೂ ಮಾಡೋದು ಏನ್ ಸಂಬಂಧ? ಅವ್ಳು ಯಾಕೆ ಕೊಂಡ್ಬಿಟ್ರಿ? ಐ ಸೆಡ್ ಯು ಕ್ಯಾನ್ ಗೋ. ಹೋಗ್ತೀನಿ ಮಿಸ್ಟರ್ ರಾಜಶೇಖರ್. ಪುನಃ ಬಂದ್ರೆ ಬರೀ ಕೈಯಲ್ಲಿ ಬರಲ್ಲ, ಕೈಯಲ್ಲಿ ಕೊಳ ಹಿಡ್ಕೊಂಡೇ ಬರ್ತೀನಿ. ನೀವೇನು ಹೊರಡು. ದೇವ್. ಹಲೋ. ನೋಡ್ತಾ ಇದೆಯಾ? ಎಕ್ಸ್ಕ್ಯೂಸ್ ಮೀ. ಹಲೋ. ನನ್ನಿಂದ ಏನಾಗಬೇಕಿತ್ತು? ಇಲ್ಲಿ 23 ತಾರೀಕು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಇತ್ತಾ? ಇತ್ತು ಸರ್. ಮೀಟಿಂಗು ಎಷ್ಟು ಗಂಟೆನಿತ್ತು? ಸಾಯಂಕಾಲ 6 ಗಂಟೆಯಿಂದ. ಅವತ್ತು ಇಂಡಸ್ಟ್ರಿಯಲಿಸ್ಟ್ ಮಿಸ್ಟರ್ ರಾಜಶೇಖರ್ ಅವರು ಮೀಟಿಂಗ್ ಬಂದಿದ್ದೀರಾ? ಬಂದಿದ್ರು. ಮೀಟಿಂಗ್ ಮುಗಿಯೋವರೆಗೂ ಇದ್ರಾ? ಐ ಆಮ್ ನಾಟ್ ಶೋರ್ ಸರ್. ಜಸ್ಟ್ ಅ ಮೊಮೆಂಟ್. 7:30 ಗಂಟೆಗೆ ಫೋನ್ ಬಂದಿತ್ತು. ಹೊರಗಡೆ ಹೋಗಿದ್ರು. ಹಾಗಾದ್ರೆ ಪುನಃ ಬರ್ಲಿಲ್ವಾ? ಅರ್ಧ ಗಂಟೆ ಬಿಟ್ಟು ಬಂದು ಪುನಃ ಮೀಟಿಂಗ್ ಅಟೆಂಡ್ ಮಾಡಿದ್ರು. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಸರ್.
ರಾಜಶೇಖರ್, ನಾವು ಫ್ಯಾಕ್ಟ್ರಿ ಪ್ರಾರಂಭ ಮಾಡಿಬಿಟ್ರೆ ಹಲೋ ಚರಣ್, ಬನ್ನಿ ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳೋಕೆ ಬಂದಿಲ್ಲ ಮಿಸ್ಟರ್ ರಾಜಶೇಖರ್. ನೀವು ಅರೆಸ್ಟ್ ವಾರೆಂಟ್ ತಂದಿದ್ದೀನಿ. ಏನಂದ್ರೆ ಯಾರಿವರು? ರಾಧಾ, ನಿನಗೆ ಇದೆಲ್ಲ ಗೊತ್ತಾಗಲ್ಲ. ಹೊರಗಡೆ ಹೋಗು. ನೋಡು, ಹೊರಗಡೆ ಹೋಗು ಅಂತ ಹೇಳಿಲ್ಲ. ಮಿಸ್ಟರ್ ರಾಜಶೇಖರ್, ಹೊರಡಿ. ಮಿಸ್ಟರ್ ಚರಣ್, ಉರಿತಾ ಇರೋ ಬೆಂಕಿನಲ್ಲಿ ಕೈ ಹಿಡ್ತಾ ಇದ್ದೀರಾ? ಹುಷಾರ್. ಬೆಂಕಿಯಲ್ಲೇ ಹುಟ್ಟು ಬೆಳೆದ ದೇಹಕ್ಕೆ ಯಾವ ಬೆಂಕಿನ ಹೇಗೆ ಆರಿಸ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಮಿಸ್ಟರ್ ರಾಜಶೇಖರ್, ಹೆಚ್ಚಿಗೆ ಮಾತಾಡ, ಹೊರಡಿ. ಒಂದು ಫೋನ್ ಮಾಡ್ಬೋದಾ? ನೀವೇನೇ ಫೋನ್ ಮಾಡ್ತಿದ್ರು ಪೊಲೀಸ್ ಸ್ಟೇಷನ್ ಬಂದ್ ಮಾಡಿ. ಒಳ್ಳೆ ಮಾತನ್ನು ಹೊರಡ್ತೀರಾ? ಓಕೆ. ಕೂತ್ಕೊಳ್ಳಿ. ಹಲೋ, ನಾನು ರಾಧಾ ಮಾತಾಡ್ತಿರೋದು. ಮನೀಶ್ ಇದಾರಾ? ನಾನು ಮಲ್ಲೇಶ್ ಮಾತಾಡ್ತಾ ಇರೋದು ಮೇಡಮ್. ಏನ್ ಮೇಡಮ್? ಯಾರೋ ಇನ್ಸ್ಪೆಕ್ಟರ್ ಚರಣ್ ಅಂತೆ, ಅವ್ರನ್ನ ಕೊಲೆ ಕೇಸ್ ಮೇಲೆ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಏನು? ನಮ್ಮ ಬಾಸ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾನಾ? ಹೌದು, ನನ್ಗೇನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ಅದಕ್ಕೆ ನಿಮ್ಗೆ ಫೋನ್ ಮಾಡಿದೆ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಧೈರ್ಯವಾಗಿರಿ. ನಾನು ಈಗಲೇ ಮಿನಿಸ್ಟ್ರಿಗೆ ಫೋನ್ ಮಾಡಿ ನಮ್ಮ ಬಾಸ್ ಈ ಕ್ಷಣ ಹೊರಗಡೆ ಬರೋ ಹಾಗೆ ನಾನು ಮಾಡ್ತೀನಿ. ಸರಿ. ಹಲೋ, ಸಿಬಿಐ ಕಮಿಷನರ್ ಹಿಯರ್. ಹೋಮ್ ಮಿನಿಸ್ಟರ್ ಮಾತಾಡ್ಲಿಕ್ಕೆ ಹತ್ತೀನ್ರಿ. ನಮಸ್ಕಾರ ಸರ್. ರಾಜಶೇಖರ್ನ ಅರೆಸ್ಟ್ ಮಾಡಿರಿ ಅಂತಾರೆ. ಹೌದು ಸರ್. ಅವ್ರನ್ನ ಲಗುನ್ ರಿಲೀಸ್ ಮಾಡ್ರಿ. ಆಯ್ತು ಸರ್, ನೀವು ಹೇಳಿದ್ಮೇಲೆ ಮಾಡ್ತೀನಿ. ಓಕೆ ಸರ್. ಹಲೋ, ನಾನ್ ಚೀಫ್ ಮಿನಿಸ್ಟರ್ ಮಾತಾಡ್ತಾ ಇರೋದು. ನಮಸ್ಕಾರ ಸರ್. ಏನ್ ರಾಜಶೇಖರ್ನ ಅರೆಸ್ಟ್ ಮಾಡಿದ್ರಂತೆ? ಹೌದು, ಗೊತ್ತಿರಲಿಲ್ಲ ಸರ್. ಯಾರನ್ನ ಕೇಳಿ ಅರೆಸ್ಟ್ ಮಾಡಿದ್ರೆ ನೀವು? ಅಧಿಕಾರಿಯಿಂದ ತನಿಖೆ ನಡೆದಿತ್ತು. ಆ ಅಧಿಕಾರಿ ಮೇಲೆ ಆಕ್ಷನ್ ತಗೋಬೇಕು ನೀವು. ಆಯ್ತು ಸರ್, ನೀವು ಹೇಳಿದ್ಮೇಲೆ ಈಗಲೇ ತಗೋತೀನಿ. ಈ ತಕ್ಷಣ ರಾಜಶೇಖರ್ನ ರಿಲೀಸ್ ಮಾಡಿ. ಓಕೆ ಸರ್. ಹಲೋ, ಸಿಬಿಐ ಕಮಿಷನರ್ ಹಿಯರ್. ನಾನು DIG ಮಾತಾಡ್ತಿರೋದು. ನಮಸ್ಕಾರ ಸರ್. ರಾಜಶೇಖರ್ನ ಯಾಕ್ರೆ ಅರೆಸ್ಟ್ ಮಾಡಿದ್ ನೀವು? ಹೌದು ಸರ್, ಗೊತ್ತಿರಲಿಲ್ಲ ಸರ್. ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ಬೇಕು ಅವ್ರನ್ನ. ಆಯ್ತು ಸರ್, ನೀವು ಹೇಳಿದ್ಮೇಲೆ ಈಗಲೇ ಮಾಡ್ತೀನಿ ಈ ತಕ್ಷಣ. ಆಯ್ತು ಸರ್. ಏನಾಯ್ತು? ಹಾಲಣ್ಣು ಹಾಲ ಕೊಡು. ಬೆಂಕಿ ಹಚ್ಚೋ. ಇವ್ರ ಬೀಡಿನು ಬೆಂಕಿ ಪಟ್ಟನು ಕಿತ್ಕೊಂಡು ಹೋಗದ ಈ ಪೊಲೀಸಪ್ಪ.
ಏನಾಯ್ತು ಬುದ್ಧೆ? ಏನಿಲ್ಲ ಕಣ. ಬುದ್ಧೆ, ಅವ್ರ್ಯಾರೋ ಫೋನ್ ಮಾಡಿದ್ರು, ನೀವು ಬಂದ ತಕ್ಷಣ ಈ ನಂಬರಿಗೆ ಫೋನ್ ಮಾಡಿ ಅಂತ ಹೇಳವ್ರೆ. पक्की है 100% सर. I'm coming. ಹಲೋ, ಯಾರು? ನಿಮಗೋಸ್ಕರ ಕಾಯ್ತಾ ಇದ್ದೆ. ಹೇಗಿದೆ ನಿಮ್ಮ ಆರೋಗ್ಯ? ನಾನು ಆರೋಗ್ಯವಾಗೇ ಇದ್ದೀನಿ. ನಾನು ಹೇಳಿಲ್ಲ ನಿಮಗೆ?
ಉರಿತಾ ಇರೋ ಬೆಂಕಿನಲ್ಲಿ ಕೈ ಇಡಬಾರ್ದು ಅಂತ. ಆದ್ರೆ ನಾನೇನ್ ಮಾಡ್ಲಿ, ನೀವು ನನ್ನ ಮಾತು ಕೇಳಲಿಲ್ಲ ಪಾಪ, ಕೆಟ್ರಿ. ಪಾಪ ನೀವೇನ್ ಮಾಡ್ತೀರಾ? ಮಾತಾಡ್ತಿರೋದು ನೀವಲ್ಲ, ನಿಮ್ ಹತ್ರ ಕೊಳಿತಾ ಇದೆಯಲ್ಲ ಆ ದುಡ್ಡು. ಚರಣ್, ಇನ್ನೊಂದ್ಸಲ ನನ್ನ ತಂಟೆಗೆ ಬಂದ್ರೆ ನೀವು ಸುಟ್ಟು ಬೂದಿ ಹಾಕ್ತೀರಾ. ನನ್ನನ್ನ ಬೂದಿ ಮಾಡಕ್ಕೆ ನೀವ್ ಹೇಳಿದ ಮತ್ತೆತ್ತಿ ಬಂದ್ರು ಸಾಧ್ಯವಿಲ್ಲ. ನೀವು ಬೂದಿ ಮಾಡೋದು ನನ್ನನ್ನಲ್ಲ, ನಿಮ್ ಬಾಯಲ್ಲಿ ಉರಿತಾ ಇದೆಯಲ್ಲ ಆ ಸಿಗಾರ್ನ ಮಾತ್ರ. ಏನ್ರಿ ಇದು? ಏನ್ರಿ ಆಯ್ತು ನಿಮ್ಗೆ? ಏನಿಲ್ಲ ಮೀನಾ, ದಾರಿ ಸ್ಪೀಡಾಗಿ ಬರ್ತಾ ಇದ್ದೆ, ವೆಹಿಕಲ್ಸ್ ಗಿದ್ದಾಯ್ತು ಅಷ್ಟೇ. ಯಾಕ್ರಿ ಸ್ಪೀಡಾಗಿ ಓಡ್ಸಕ್ ಹೋಗ್ತೀರಾ? ನಿಧಾನವಾಗಿ ಬಂದ್ರೆ ಏನಾಗುತ್ತೆ ನಿಮ್ಗೆ? ನೋಡ್ದ ಲೇಟಾಗಿ ಬಂದ್ರೆ ಅಮ್ಮ, ಬೇಗ ಬಂದ್ರೆ ಈ ಗೋಳು. ನೋಡಿ, ನೀವ್ ಲೇಟ್ ಆಗಿ ಬಂದ್ರೂ ಪರವಾಗಿಲ್ಲ, ಇನ್ಮೇಲೆ ವೆಹಿಕಲ್ ಮಾತ್ರ ಸ್ಪೀಡಾಗಿ ಓಡಿಸ್ಬೇಡಿ. ನಿಮ್ಗೆ ಏನಾದ್ರೂ ಆದ್ರೆ ಹೆದರ್ಕೋಬೇಡ ಮೀನಾ, ನನಗೇನು ಆಗುದಿಲ್ಲ. ನೋಡು, ಇನ್ಮೇಲೆ ವೆಹಿಕಲ್ನ ಸ್ಪೀಡಾಗಿ ಓಡಿಸ್ಬಾರ್ದು, ಅಷ್ಟೇ ತಾನೇ? ಓಕೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಸರ್. ಏನಾಯ್ತು ನಿಮ್ ತಲೆಗೆ? ನೀವು ರಾಜಶೇಖರ್ನ ಬಿಡುಗಡೆ ಮಾಡಿ ಪರಿಣಾಮ. ಓಹ್, ವೆರಿ ಸಾರಿ ಮಿಸ್ಟರ್ ಚರಣ್. ಏನ್ ಮಾಡೋದು, ನಾನು ಅಸಹಾಯಕನಾಗಿದ್ದೆ. ಮಿಸ್ಟರ್ ಚರಣ್, ಈ ಕೇಸ್ನ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಮೇಲಿಂದ ಆರ್ಡರ್ ಬಂದಿದೆ. ನೋ ಸರ್, ನೀವೇನಾದ್ರೂ ಮಾಡಿದ್ರೆ ನಾನು ಅವನ್ನ ಕೊಂದಾಕ್ಬಿಡ್ತೀನಿ. ಐ ಡೋಂಟ್ ಕೇರ್ ಫಾರ್ ಎನಿಬಡಿ ಎಲ್ಸ್. ಸಮಾಧಾನ ಚರಣ್, ಟೇಕ್ ಇಟ್ ಕೂಲಿ. ಇಲ್ಲ ಸರ್, ಈ ಕೇಸ್ ನಾನು ಸ್ವಲ್ಪ ಅವಕಾಶ ಮಾಡಿಕೊಡಿ. ನಿಮ್ಗೆ ಪವರ್ಸ್ ಇದೆ. ಏನು ಅಂದ್ರೆ ಇಷ್ಟು ಬೇಗ ಬಂದ್ಬಿಟ್ರಿ? ಏನೂ ಇಲ್ಲ, ಬೆಳಗ್ಗೆ ಅಂದ್ರೆ ಯಾಕೋ ಸ್ವಲ್ಪ ತಲೆ ನೋವು ಕಣೆ ಅಷ್ಟೇ. ಡಾಕ್ಟರ್ ಫೋನ್ ಮಾಡಲ್ಲ? ಏನು ಬೇಡ, ಸ್ವಲ್ಪ ಟೀ ಮಾಡ್ಕೊಂಡ್ ಬರ್ತೀನಿ. ಏನು ಬೇಡ, ನಾನು ಸ್ವಲ್ಪ ರೆಸ್ಟ್ ತಗೋತೀನಿ. ನೀವು ಯಾರು ಡಿಸ್ಟರ್ಬ್ ಮಾಡಬೇಡಿ ನನಗೆ. ಸರಿ, ಕಳ್ಸು. ಹೋಗಿಮ್ಮ. ಎಸ್, ಸ್ಪೀಕಿಂಗ್. ನಾಳೆ ಕಳ್ಸ್ಕೊಡ್ತಾ ಇದ್ದೀನಿ. ಹಾಗೆ ನೀವು ನಾಳೆ 10 lakh rupees ಡ್ರಾಫ್ಟ್ ಕಳ್ಸ್ಕೊಟ್ಬಿಡಿ. ಶೋರ್, ನೋ ಪ್ರಾಬ್ಲಮ್. ಓಕೆ, ರೈಟ್. ನಮಸ್ಕಾರ ಸರ್. ಕೂತ್ಕೊಂಬ. ನಿಮ್ಮ ತಂದೆಯವರು ಆರೋಗ್ಯವಾಗಿದ್ದಾರೆ? ಈ ಪರವಾಗಿಲ್ಲ ಸರ್. ಅವ್ರು ನೋಡಿ ಬಹಳ ದಿವಸ ಆಯ್ತು. ಒಂದು ನಿಮಿಷ. ನೋಡ್ರಿ, ನನ್ನ ಇವತ್ತಿನ ಎಂಗೇಜ್ಮೆಂಟ್ಸ್ ಎಲ್ಲ ನಾಳೆ ಪೋಸ್ಟ್ಪೋನ್ ಮಾಡ್ಬಿಡಿ. ನಾನು ಸ್ವಲ್ಪ ಪರ್ಸನಲ್ ವರ್ಕ್ ಇದೆ. ಓಕೆ, ನೀವು ಹೋಗಿ. ಬಾಮ್ಮ, ಮನೆಗೆ ಹೋಗೋಣ. ಹಲೋ ಸರ್. ಹಲೋ, ಒಂದು ಡಬಲ್ ರೂಮ್ ಬೇಕು. ಯಾಕೆ ನಿಂತ್ಕೊಂಡ್ಬಿಟ್ಟೆ? ಮನೆಗೆ ಹೋಗೋಣ ಅಂತ ಹೇಳಿದ್ರಿ. ಓಹೋ, ನಿನ್ಗೆ ಹೇಳೋದು ಮರ್ತ್ಬಿಟ್ಟೆ. ಬಾ. ನನ್ನ ಹೆಂಡತಿ ಅವಳ ಫ್ರೆಂಡ್ಸ್ ಜೊತೆ ಸೌತ್ ಇಂಡಿಯಾ ಟೂರ್ಗೆ ಹೋಗಿದ್ದಾಳೆ. ಬರ್ಬೇಕಾದ್ರೆ ಇನ್ನೂ 15-20 ದಿವಸ ಆಗುತ್ತೆ. ಅಲ್ಲಿವರೆಗೂ ನೀ ಇಲ್ಲೇ ಇರುವಂತೆ. ಬಾ, ಕೂತ್ಕೋ. ಕೂತ್ಕೋ. ಅಂಕಲ್, ನನ್ನ
ಕೆಲಸ? ಅದ್ರ ವ್ಯವಸ್ಥೆ ನಾನು ಮಾಡ್ತೀನಿ. ಈಗ ನೀನು ಜರ್ನಿ ಮಾಡಿ ಟೈರ್ಡ್ ಆಗಿದ್ಯಾ, ರೆಸ್ಟ್ ತಗೋ. ನಾನು ಟೈಮ್ ಸಿಕ್ಕಿದಾಗ ಬಂದು ನೋಡ್ಕೊಂಡು ಹೋಗ್ತೀನಿ. ನಿಂಗೆ ಏನಾದ್ರು ಬೇಕಾದ್ರೆ ಬೆಲ್ ಮಾಡಿ ಕಳಿಸ್ಕೋ. ತಗೋ, ಈಗ ನಿನ್ನ ಖರ್ಚು ಒಂದಿಷ್ಟು ಹಣ ಇಟ್ಕೋ. ತಗೋ, ಪರವಾಗಿಲ್ಲ. ನೀನು ತಮಿಳಲ್ಲಿ ವಜಾ ಮಾಡ್ಕೋತೀನಿ. ನಾನು ಇನ್ನು ಬರಲಾ? ಬಾಗ್ಲಾಕೋ. ಗುಡ್ ಮಾರ್ನಿಂಗ್ ಬೇಬಿ. ಒಬ್ಬಳಿಗೆ ಬೋರ್ ಆಗಿದೆ ಅಲ್ಲ? ತಗೋ, ಈ ಸೀರೆ ಉಟ್ಕೋ. ಬೇಡ ಅಂಕಲ್. ಉಟ್ಕೋ, ಎಲ್ಲ ನಿನ್ನ ಸಂಬಳದಲ್ಲಿ ವಜಾ ಮಾಡ್ತೀನಿ. ತೆಗಿ. ದೇವಲೋಕದಿಂದ ಅಪ್ಸರೇನೇ ಇಳಿದು ಬಂದಾಗಿದೆ. ನನ್ನಿಂದ ಅಚಾತುರ್ಯ ಆಗೋಯ್ತು. ಆದ್ರೆ ನಾನು ನಿನ್ನ ಕೈ ಬಿಡಲ್ಲ. ನನ್ನ ನಂಬು ಮಲ. ನನ್ನನ್ನ ಅರ್ಧ ದಾರಿಲಿ ಮಾತ್ರ ಕೈ ಬಿಡ್ಬೇಡಿ. ಬೇಕಾದ್ರೆ ನಾನು ನಿಮ್ ಜಾಸ್ತಿ ಬೇಕಾದ್ರೆ ಇರ್ತೀನಿ. ನಾನು ನಿನಗೆ ಅನ್ಯಾಯ ಮಾಡ್ಬಿಟ್ಟೆ. ನಿನ್ನ ಅರ್ಧ ದಾರಿಲೂ ಬಿಡಲ್ಲ, ದಾಸಿ ಹಾಕೋಕ್ಕೂ ಬಿಡಲ್ಲ. ನಾಳೆನೆ ನಿನ್ಗೊಂದು ಮನೆ ಮಾಡ್ಕೊಡ್ತೀನಿ. ನಿನ್ನ ಪ್ರಾಣಿ ಹಾಗೆ ನೋಡ್ಕೊತೀನಿ. ಅಳ್ಬೇಡ ಮಲ, ನನ್ನನ್ನ ಕ್ಷಮಿಸ್ಬಿಡು ಮಲ, ನನ್ನನ್ನ ಕ್ಷಮಿಸ್ಬಿಡು. ಬೇಗ ಬಂದ್ಬಿಟ್ರಿ.
ಹೇಗಿದೆ ಕಾರ್? ತುಂಬಾ ಚೆನ್ನಾಗಿದೆ. ಇವತ್ತಿಂದ ಈ ಕಾರ್ ನಿಂದು. ನಿಜವಾಗ್ಲೂ? ಶೋರ್. ಆದ್ರೆ ನನ್ ಡ್ರೈವಿಂಗ್ಗೆ ಬರಲ್ವಲ್ಲ? ಅದೇನ್ ಮಹಾ, ಡ್ರೈವಿಂಗ್ ನಾನು ಹೇಳ್ಕೊಡ್ತೀನಿ. ಕಮ. ಏನ್ ಯೋಚನೆ ಮಾಡ್ತಿದ್ದೀರಾ? ಮಾಲಾ, ನೀನು ನನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ಮೇಲೆ ಏನೋ ಒಂದು ಬದಲಾವಣೆ ಕಾಣ್ತಾ ಇದೆ. ಮೊದಲು ಯಾವಾಗ್ಲೂ ಫ್ಯಾಕ್ಟರಿ ಮನೆ ಅಂತ ಅಲಿತಿದ್ದೆ ನಾನು. ಈಗ ನಿಮ್ ಜೊತೆ ಬೀಚು, ಪಾರ್ಕು, ಸಿನಿಮಾ, ಈ ಜೀವನನೇ ಚೆನ್ನ ಅನ್ಸತ್ತೆ. ಹಲೋ ಡಾರ್ಲಿಂಗ್. ಹಲೋ. ಕುತ್ಕೋ. ಕಣ್ಮುಚ್ಕ. ಯಾಕೆ? ಕಣ್ಮುಚ್ಕೊ ಅಂದ್ರೆ ಕಣ್ಮುಚ್ಕೋಬೇಕು. ನಾನು ಹೇಳೋವರೆಗೂ ಕಣ್ಬಿಡ್ಬಾರ್ದು. ಅಲ್ಲಿ ನಾನು ಹೇಳೋವರೆಗೂ ಕಣ್ಬಿಡ್ಬಾರ್ದು. ಆಗ್ಲಿ. ಕಣ್ಣು ಬಿಡಬಾರ್ದು. ಬಿಡಬಾರ್ದು. ಈ ಕಣ್ಬಿಡು. ಹೇಗಿದೆ ನೆಕ್ಲೆಸ್? ಚೆನ್ನಾಗಿದೆ. ಈ ನೆಕ್ಲೆಸ್ ಚೆನ್ನಾಗಿಲ್ಲ, ಈ ನೆಕ್ಲೆಸ್ಗಿಂತ ಇದು ಚೆನ್ನಾಗಿದೆ. ಏನ್ ಮಲ್ಲ ಇಷ್ಟೊತ್ತಿಗೆ ಮಾಡ್ಕೊಂಡ್ಬಿಟ್ಟಿದ್ಯಾ? ನನ್ನ ಕೋಪ ಅಂತೀಯಾ? ನನ್ನ ಹತ್ರ ಮಾತಾಡಲ್ಲ ಅಂತೀಯಾ? ಏನ್ ಪೊಲೀಸಪ್ಪ ಈಗ ಎಲ್ಲ ಆಯ್ತು? ಮೊದ್ಲು ಬಿದ್ದ, ಅವನ್ ಜೊತೆ ಸೇರ್ಕೊಂಡು ಇವನು ಹಿಂಗಾದ, ಇವನ್ ಜೊತೆ ಸೇರ್ಕೊಂಡ್ರೆ ನಾನು
ನಮ್ಮ ತಂದೆ ಇಲ್ಲಿ ಕೆಲಸ ಮಾಡ್ತಾರೆ. ಓ, ನಿನ್ ಕಾಕನ ಮಗನ? ಹೌದು. ಹಾ ಹಾ. ನಮ್ಮ ತಂದೆ ತರಕಾರಿ ತರಕ್ ಹೋಗಿದ್ದಾರೆ. ಕೂತ್ಕೋ. ನಮ್ಮ ತಂದೆ ಕೆಲಸದ ಬಗ್ಗೆ. ನಿನ್ ತಂದೆ ಕೆಲ್ಸದ ಬಗ್ಗೆ? ಅಲ್ಲ ಅಲ್ಲ, ನನ್ನ ಕೆಲಸದ ಬಗ್ಗೆ. ನಮ್ಮ ತಂದೆ ನಿಮ್ಮ ಹತ್ರ ಹಾ ಹಾ ಹೇಳಿದ್ದಾರೆ. ಎಲ್ಲಿವರೆಗೂ ಓದಿದೀಯಾ? PUC. ಹಾ ಹಾ. ಮುಂದೆ ಯಾಕೋದಿಲ್ಲ? ಏನಾದ್ರೂ ವ್ಯವಸ್ಥೆ ಮಾಡೋಣ. ಇನ್ನೊಂದ್ 2-3 ದಿವಸದಲ್ಲಿ ನಮ್ಮ ತಂದೆ ಹತ್ರ ಹೇಳಿ ಕಳಿಸ್ತೀನಿ. ಅವನಲ್ವಾ? ಹಾ ಸರಿ, ಬರ್ತೀನಿ. ಹ್ಮ್. ರಾಜು, ರಾಜು, ಕೂತ್ಕೋ ರಾಜು. ಯಾಕೆ ರಾಜು ಯಾವಾಗಲೂ ಯೋಚನೆ ಮಾಡ್ತಿರ್ತೀಯಾ? ನೀನ್ ಏನು ಯೋಚನೆ ಮಾಡ್ಬೇಡ, ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಬಾ ಹೋಗೋಣ. ಅದನ್ನ ಕೊಟ್ಬಿಡಿ ರಾಜು. ರಾಜು ಪ್ಲೀಸ್, ಅದನ್ನ ಓದ್ಬೇಡ. ಯಾಕೆ? ಅದರಲ್ಲಿ ನನ್ನ ಪರ್ಸನಲ್ ವಿಷಯ ಇದೆ. ಓ, ಪರ್ಸನಲ್? ಕೊಟ್ಬಿಡು ರಾಜು, ಬೇಡ ಪ್ಲೀಸ್. ಅಂದ್ರೆ ನಿನ್ನ ಓದ್ಲಾ? ಪ್ಲೀಸ್ ರಾಜು. ಬೇಕಾ? ಕೊಡ್ಲಾ? ಕೊಟ್ಬಿಡು ರಾಜು. ಕೊಡ್ಲಾ? ಏನ್ ರಾಜು, ನಿಮ್ಗೆ ಯಾವಾಗ್ಲೂ ಇದೇನಾ? ರಾಜು, ರಾಜು, ಔಷಧಿ ತಂದೇನು? ಇಲ್ವೋ?
ಮೊದ್ಲ ಬಾಟ್ಲು ಕೊಡು ಕೊಡು. ಸುತ್ತಿ ಸುತ್ತಿ ಸಾಕಾಯ್ತು, ಎಲ್ಲೂ ಔಷಧಿನೇ ಸಿಕ್ಲಿಲ್ಲ. ನೋಡು, ಇದ್ರಲ್ಲಿ ಸ್ವಲ್ಪ ಉಳಿಸು ಗಾಯಕ್ಕೆ ಎಲ್ಲೋ ಅಮ್ಮ. ರಾಜು, ಹೇ ರಾಜು, ಹೇಗಿದೆಯಾ ನೋವು? ಪರವಾಗಿಲ್ಲ, ಆದ್ರೆ ಮೈಕೈ ಎಲ್ಲ ತುಂಬಾ ಸುಸ್ತಿದೆ. ನನಗೆ ಸ್ವಲ್ಪ ಕೆಲಸ ಇದೆ, ಆಚೆ ಹೋಗ್ಬಿಟ್ಟು ಬರ್ತೀನಿ. ನೀನು ಈ ಬ್ರೆಡ್ ತಿಂದು ರೆಸ್ಟ್ ತಗೋ, ಬರ್ಲಾ? ಚಂದ್ರು, ನಂದೊಂದು ಕೆಲಸ ಇದೆ, ಮಾಡ್ಕೊಂಬರ್ತೀಯ? ಏನು ಹೇಳೋ? ಬಾಯ್ಲಿ. ಆಯ್ತು, ಬರ್ತೀಯ ತಾನೆ? ಬೇಗ ಬಂದ್ಬಿಡು. ಬರ್ತೀನೋ? ಹಾ. ಹಲೋ, ಇನ್ಸ್ಪೆಕ್ಟರ್ ಚರಣ ಮಾತಾಡ್ತಾ ಇರೋದು. ಸ್ಪೀಕಿಂಗ್. ನಾನ್ ಕಣಯ್ಯ, ಡಾಕ್ಟರ್ ಅಮರ್ನಾಥ್. ಹಲೋ, ನಾನೇ ಫೋನ್ ಮಾಡ್ಬೇಕಂತಿದ್ದೆ. ಆ ಐ ವಿಟ್ನೆಸ್ ಹುಡುಗ ಹೇಗಿದ್ದಾನೆ? ಚೆನ್ನಾಗಿದ್ದಾನೆ. ರಿಯಲಿ? ನಾಳೆ ಬಂದು ನೋಡು. ತುಂಬಾ ಥ್ಯಾಂಕ್ಸ್ ಕಣಮ್ಮ. ನಾಳೆ ನನ್ನ ಫಸ್ಟ್ ವಿಸಿಟ್ ನಿನ್ನ ಹಾಸ್ಪಿಟ್ಲಿಗೆ. ಓಕೆ, ಸೇವ್. ನೀನಾ? ನಾನು ಯಾರೋ ಅಂದ್ಕೊಂಡ್ಬಿಟ್ಟಿದ್ದೆ. ಬ್ರೆಡ್ ಹಾಕಿ ತಿನ್ಲಿಲ್ಲ ನೀನು? ನಾನು ಹೇಳಿದ ವಿಷಯ ಏನಾತಮ್ಮ? ತಗೋ ಕುಡಿಯಮ್ಮ. ಏನಾಯ್ತು ಹೇಳೋ? ಮೊದ್ಲು ಗುಂಡು, ಆಮೇಲೆ ಮಿಕ್ಕಿದ್ದು. ಕುಡಿಯೋ ನೀನು. ಏನಾಯ್ತು ಹೇಳಮ್ಮ? ಹೊಟ್ಟೆ ತಾಳ ಆಗ್ತಿದೆ, ತಗೋ ತಿನ್ನು. ತಗೋ ತಿನ್ನಮ್ಮ. ಹೇಳಮ್ಮ, ನೀನ್ ಹೇಳಿದ ಜಾಗಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಪೊಲೀಸ್ ಕಾವಲಿತ್ತು. ನೀನ್ ಬೇರೆ ರಾತ್ರಿ ಪೊಲೀಸ್ ಅಂತ ಕನ್ವರ್ಸ್ತಿದ್ದೆ. ನಿನ್ ಕಾಲಿಗೆ ಗುಂಡೆಗೆ ಬಿದ್ದಿರೋದು ನೋಡಿದ್ರೆ ನನ್ನ ಹತ್ರ ಮುಚ್ಚಿಟ್ಟಿದ್ದೆ ಅನ್ಸುತ್ತೆ. ನಿನ್ನ ಹತ್ರ ಮುಚ್ಚಿಡೋ ವಿಷಯ ಏನಿದೆ ಚಂದ್ರು? ಮಾಲಾ ಮತ್ತು ಗೌರಿ ವಿಷಯ ನಿಮ್ಗೆ ಚೆನ್ನಾಗಿ ಗೊತ್ತೇ ಇದೆ. ಆ ದಿವಸ ಸಂಜೆ ಬಾರಲ್ಲಿ ರಾಜು, ಇವತ್ತಾಗ ಬಂದೆ? ಅವ್ರು ಬರೋ ಹೊತ್ತಾಯ್ತು, ಹೊರಟೋಗು ಪ್ಲೀಸ್. ಇವತ್ತು ಕೊನೆಯ ದಿನ. ಗೌರಿ ಜೊತೆ ಹೋಗ್ತಾ ಇದ್ದೀನಿ. ಮಾಲಾ, ನಾನು ನಿನ್ನ ಇವತ್ತು ಇಷ್ಟೇ ಚಂದ್ರ ನಡೆದದ್ದು. ಗೌರಿ ಜೊತೆ ಎಲ್ಲಾದ್ರೂ ದೂರ ಹೋಗಿ ಸುಖವಾಗಿರೋಣ ಅಂದ್ರೆ ನನ್ಗೆ ಆ ಹೊರವೇನೂ ಸಿಕ್ಕಿಲ್ಲ. ಅದು ಮೊದಲೇ ಕಳುವಾಗಿತ್ತು. ಈ ಕೊಲೆಯನ್ನು ತಪ್ಪಿಸ್ಕೊಳ್ಳೋಕೆ ಏನೇನೋ ಸಂಚು ನಡೆಸ್ದೆ. ಎಲ್ಲ ವಿಷಯನೂ ತಿಳ್ಕೊಂಡು ನಾನೇ ಪೊಲೀಸ್ ಫೋನ್ ಮಾಡ್ತಾ ಇದ್ದೆ. ಆದ್ರೆ ನಾನು ಮಾಡೋ ಸಂಚೆಲ್ಲ ತಲೆಕೆಳಗಾಗೋಯ್ತು. ನಾನ್ ಬದುಕಲಿಕ್ಕೆ ಉಳಿದದ್ದು ಮಾಲಾ ಬರಿತಾ ಇದ್ದ ಡೈರಿ ಮತ್ತು ನಾನ್ ಕೊಲೆ ಮಾಡುವಾಗ ನನ್ನ ನೋಡ್ದ ಆ ಪ್ರಜ್ಞಾಶೂನ್ಯ ಮಗು.
ಈ ಡೈರಿ ಅಂತೂ ನನ್ನ ಕೈಗೆ ಸೇರ್ತು. ಇನ್ನು ಉಳಿದಿರೋದು ಅಂದ್ರೆ ಆ ಪ್ರಜ್ಞಾಶೂನ್ಯ ಮಗು. ಹಾ, ಆ ಮಗುಗೆ ಆಪರೇಷನ್ ಮಾಡಿ ಆಗಿದೆ. ಇವತ್ತು ರಾತ್ರಿ 9 ಗಂಟೆ ಇಷ್ಟೊತ್ತಿಗೆ ಮಗು ಮಾತಾಡ್ಬೋದು ಅಂತ ಡಾಕ್ಟರ್ ಪೊಲೀಸ್ನವರು ಫೋನ್ ಮಾಡ್ತಿದ್ರು ರಾಜು. ಹಾ, ನಾನು ನೋಡಿ ಇದೇ ಮನೆ ಸಾರು. ನನ್ ಕಣ್ಣಂಗೆ ಇಲ್ಲೇ ಇದ್ರಲ್ಲ.